ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬಾನೇ ಟೇಸ್ಟಿಯಾಗಿರೋ ಪನ್ನೀರ್ ಬಟರ್ ಮಸಾಲಾನ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೋಬೋದು. ಇದನ್ನು ಮಾಡೋಕ್ಕೆ ಫಸ್ಟು ಬಟಾಣಿನ ಉಪ್ಪು ನೀರಲ್ಲಿ ಬೇಯಿಸ್ಕೊಂಡು, ನಂತರ ಪ್ಯಾನ್ಗೆ ಬೆಣ್ಣೆ, ಈರುಳ್ಳಿ, ಖಾರಕ್ಕೆ ಕಲರ್ಗೆ ತಕ್ಕಂತೆ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಮತ್ತು ಗೋಡಂಬಿನ ಹಾಕಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು, ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನ್ಗೆ ಬೆಣ್ಣೆ ಹಾಕಿ ಪನ್ನೀರ್ ಕ್ಯೂಬ್ಸ್ನ ಹಾಕಿ ಫ್ರೈ ಮಾಡಿಟ್ಕೊಂಡು, ಬಾಣಲೆಗೆ ಬೆಣ್ಣೆ, ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಎಲೆನ ಹಾಕಿ ಇದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿನ ಹಾಕಿ ಫ್ರೈ ಮಾಡಿ, ನಂತರ ರುಬ್ಬಿರೋ ಮಸಾಲೆ ಹಾಕಿ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಖಾರ ಹಸಿ ವಾಸನೆ ಹೋದ್ಮೇಲೆ ಗರಂ ಮಸಾಲ, ಕಸೂರಿ ಮೇಥಿ, ಬೇಯಿಸಿರೋ ಬಟಾಣಿ ಮತ್ತು ಫ್ರೈ ಮಾಡಿರೋ ಪನ್ನೀರ್ನ ಹಾಕಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಪರ್ಫೆಕ್ಟ್ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಟರ್ ಮಸಾಲ ರೆಡಿ ಆಗುತ್ತೆ.